ರಾಜಕಾರಣದಲ್ಲಿ ಬಣ ಬಡಿದಾಟದ ಅಬ್ಬರ ಜೋರಾಗಿದೆ. ಬಣ ತಿಕ್ಕಾಟಕ್ಕೆ ಬ್ರೇಕ್ ಹಾಕೋಕೆ ವರಿಷ್ಠರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ ವರ್ಸಸ್ ವಿಜಯೇಂದ್ರ ಟೀಮ್ ಮಧ್ಯೆ ಫೈಟ್. ರಾಜ್ಯ ರಾಜಕಾರಣದಲ್ಲಿ ಬಣ ಬಡಿದಾಟದ ಅಬ್ಬರ. ಬಣ ತಿಕ್ಕಾಟಕ್ಕೆ ಬ್ರೇಕ್ ಹಾಕಲು ವರಿಷ್ಠರು ಸರ್ಕಸ್. ಹೋರಾಟ ನಡೆಸಬೇಕಾಗಿರುವ ನಾಯಕರಲ್ಲೇ ಈಗ ಬಿರುಕು ಮೂಡಿದೆ. ರಾಜ್ಯ ರಾಜಕಾರಣದಲ್ಲಿ ಬಣ ಬಡಿದಾಟದ ಅಬ್ಬರ ಜೋರಾಗಿದ್ದು ತಿಕ್ಕಾಟ ಶುರುವಾಗಿದೆ. ಬಣ ತಿಕ್ಕಾಟಕ್ಕೆ ಬ್ರೇಕ್ ಹಾಕೋದಿಕ್ಕೀಗ ವರಿಷ್ಠರೇ ಸರ್ಕಸ್ ಅನ್ನ ಮಾಡ್ತಾ ಇದ್ದು, ನಿನ್ನೆ ರಾಜ್ಯಕ್ಕೆ ಚುಗ್ ಅವರು ಭೇಟಿ ಕೊಟ್ಟಿದ್ರು. ಹೋರಾಟ ನಡೆಸಬೇಕಾಗಿದ್ದ ನಾಯಕರಲ್ಲೇ ಈಗ ಬಣ ಬಡಿದಾಟ ಜೋರಾಗಿದೆ. ಯತ್ನಾಳ್ ವರ್ಸಸ್ ಬಿವೈವಿ ಆರೋಪ ಪ್ರತ್ಯಾರೋಪ. ಇಕ್ಕಟ್ಟಿನಲ್ಲಿ ವಿರೋಧ ಪಕ್ಷ ಸಿಲುಕು ಹಾಕೊಂಡಿದೆ. ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕಾದ ಒಂದು ವಿಪಕ್ಷ ಈಗ ತಮ್ಮಲ್ಲೇ ಎಲ್ಲವೂ ಸರಿಯಲ್ಲ ಅನ್ನೋದನ್ನ ಬಯಲು ಮಾಡಿಕೊಳ್ತಾ ಇದೆ. ಯತ್ನಾಳ್ ವರ್ಸಸ್ ವಿಜಯೇಂದ್ರ ಟೀಮ್ ಮಧ್ಯೆ ಫೈಟ್ ನಡೀತಾ ಇದೆ. ರಾಜ್ಯ ಸಂಸದರಿಂದ ಮಾಹಿತಿಯನ್ನ ಇತ್ತ ಅಗರ್ವಾಲ್ ಪಡೆದಿದ್ದಾರಂತೆ. ಬೊಮ್ಮಾಯಿ, ಜೋಶಿ ಸೇರಿ ಹಲವರ ಜೊತೆಗೆ ಮೀಟಿಂಗ್ ಅನ್ನ ನಡೆಸಿದ್ದಾರೆ ಅಗರ್ವಾಲ್. ಬಿಜೆಪಿ ಉಸ್ತುವಾರಿಯೊಂದಿಗೆ ಹೈ ವೋಲ್ಟೇಜ್ ಮೀಟಿಂಗ್. ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸಭೆಯನ್ನ ನಡೆಸಿದ್ದಾರೆ ಸಂಸದರ ಜೊತೆಗೆ. ಇತ್ತ ಚುಗ್ ಅವರು ರಾಜ್ಯಕ್ಕೆ ಬಂದು ಶಾಸಕರ ಜೊತೆಗೆ ಸಭೆ ಮಾಡಿದ್ರೆ, ಅತ್ತ ಸಂಸದರ ಜೊತೆಗೆ ಅಗರ್ವಾಲ್ ಸಭೆಯನ್ನ ಮಾಡಿದ್ದಾರೆ. ಸೊ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅಂತ, ಎಲ್ಲವೂ ಸರಿಯಿಲ್ಲ ಅನ್ನೋದು ಎಲ್ಲೋ ಬಟಾಬಯಲಾಗ್ತಿದೆ. ನಾನು ಹೇಳ್ತಾ ಇದ್ದೆ, ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕಾದಂತಹ ವಿರೋಧ ಪಕ್ಷನೇ ತಮ್ಮಲ್ಲೇ ಆಂತರಿಕ ಕಚ್ಚಾಟಗಳನ್ನ ಮಾಡಿಕೊಂಡು, ತಮ್ಮಲ್ಲೇ ಮುಜುಗರಕ್ಕೀಡು ಮಾಡಿಕೊಂಡು, ತಮ್ಮಲ್ಲೇ ವಾದ ಪ್ರತಿವಾದ, ವಾಕ್ಸಮರ, ಬಣ ಎಲ್ಲವೂ ಆಗ್ತಾ ಇದೆ. ಸೊ ಹೀಗಿದ್ದ ಸಂದರ್ಭದಲ್ಲಿ ಪಕ್ಷ ಹೇಗೆ ಒಗ್ಗಟ್ಟಾಗಿರತ್ತೆ, ಪಕ್ಷ ಹೇಗೆ ನಾವು ಬಲವರ್ಧನೆಯನ್ನ ಮಾಡಕ್ಕಾಗತ್ತೆ, ಪಕ್ಷವನ್ನ ಹೇಗೆ ಕಟ್ಟಿ ಮೇಲಕ್ಕೆತ್ತಕ್ಕಾಗತ್ತೆ ಅಂತ ಈಗಾಗಲೇ ನೋಡಿದೀವಿ. ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲಾಯ್ತು ಬಿಜೆಪಿಗೆ. ಕಂಡು ಕೇಳರಿಯದ ರೀತಿಯಲ್ಲಿ ಅವರು ಸೋಲನ್ನ ಅನುಭವಿಸಿದ್ರು. ಅವ್ರು ಯಾರು ಊಹೆನೂ ಮಾಡ್ಕೊಂಡಿರ್ಲಿಲ್ಲ ಅಷ್ಟು ಕಡಿಮೆ ನಂಬರ್ಸ್ ನಮಗ್ ಬರುತ್ತೆ ಅಂತ. ಸೊ ಗ್ಯಾರಂಟಿಯನ್ನ ಕೊಟ್ಟೋ ಅಥವಾ ಹೇಗೋ ಸರ್ಕಾರ ರಚನೆಯಾಗಿದೆ ರಾಜ್ಯದಲ್ಲಿ. ಸರ್, ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಹತ್ರ ಇದೆ. ಬೆಂಗಳೂರಿನ ಬಿಬಿಎಂಪಿ ಚುನಾವಣೆಗಳು ಕೂಡ ಹತ್ರ ಇದೆ. ಸೊ ಇದೆಲ್ಲದರ ನಡುವೆ ಈಗ ಉಚ್ಚಾಟನೆ ಮಾಡಿ ಯತ್ನಾಳ್ ಅನ್ನುವಂಥ ವಿಚಾರ ಎಲ್ಲೋ ಕಾರ್ಯಕರ್ತರೇ ಸಾಕಷ್ಟು ವಾದ ಪ್ರತಿವಾದಕ್ಕೆ ಮುಂದಾಗಿದ್ರು. ಉಚ್ಚಾಟನೆಯನ್ನ ಮಾಡ್ಲೇಬೇಕು ನೀವು ಅಂತ. ಸೊ ಈಗ ಉಚ್ಚಾಟನೆ ಮಾತಬೇಡ, ಎಲ್ಲ ಒಗ್ಗಟ್ಟಾಗಿ ಹೋಗೋಣ, ಬೇರೆ ಬೇರೆ ಸಮುದಾಯಕ್ಕೆ ನಮ್ಮಿಂದ ಬೇರೆ ಸಂದೇಶ ರವಾನೆ ಆಗೋದು ಬೇಡ ಅಂತ ಹೇಳಿ ಎಲ್ಲೋ ಅಗರ್ವಾಲ್ ಅವರು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಉಚ್ಚಾಟನೆ ಮಾತು ಬೇಡ, ಬರೀ ಮಾತುಕತೆ ಮೂಲಕ ಕೂತು ಬಗೆಹರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡೋಣ. ಬಿಜೆಪಿ ಹಿಂದೆ ಬಲವಾಗಿ ನಿಂತಿರೋದೇ ಲಿಂಗಾಯತರು. ಎಲ್ಲೋ ಸಮುದಾಯದಲ್ಲೇ ಹೊಡ್ತಾ ಬೀಳತ್ತೆ, ಸಮುದಾಯಕ್ಕೆ ಕೆಟ್ಟ ಸಂದೇಶನೇ ರವಾನೆ ಆಗತ್ತೆ. ಸೊ ಅದು ಬೇಡ ಅಂತ ಕಡೆ ನೆನ್ನೆ ಹೇಳ್ತಾ ಇದ್ರು. ಹಿಂದುತ್ವದ ಮುಖವಾಡ ಹಾಕೊಂಡಿರೋದು ಯತ್ನಾಳ್. ಆತನ ಮುಖವಾಡ ಕಳಚಬೇಕು ಅಂದ್ರೆ ಆತನನ್ನ ಉಚ್ಚಾಟನೆ ಮಾಡಿ, ಆತನಿಂದ ಏನೂ ಆಗ್ಬೇಕಾಗಿಲ್ಲ ಪಕ್ಷಕ್ಕೆ ಅಂತ ಕಾರ್ಯಕರ್ತರು ರಾಜಾರೋಷವಾಗಿ, ಘಂಟಾಘೋಷವಾಗಿ ಕಿರ್ಚುತ್ತಾ ಇದ್ರು. ಬೇಡವೇ ಬೇಡ ನಮಗೆ ಅಂತ. ಹಿಂದುತ್ವ ಅಂತ ಹೇಳೋ ನಾಯಕ ಹಿಂದುತ್ವದ ಮುಖವಾಡ ಅಂತ ಹೇಳಿ ಒಂದಷ್ಟು ಕಾರ್ಯಕರ್ತರು. ಇತ್ತ ರಾಜ್ಯ ರಾಜಕಾರಣದಲ್ಲಿ ಈ ಬಣ ಬಡಿದಾಟದ ವಿಚಾರ ಏನಿದೆ, ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದರ
ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು ರಾಧಾ ಮೋಹನ್ ದಾಸ್ ಅಗರ್ವಾಲ್. ಹೋರಾಟ ನಡೆಸಬೇಕಾಗಿದ್ದ ನಾಯಕರೆಲ್ಲ ಈಗ ಬಿರುಕು ಮೂಡಿದೆ. ಸೊ ನಿನ್ನೆ ಅಗರ್ವಾಲ್ ಅವರು ಮೀಟಿಂಗ್ ಆದ ನಂತರ ಬೊಮ್ಮಾಯಿ ಜೋಶಿ ಅವ್ರ ಜೊತೆಗೆ ಮೀಟಿಂಗ್ ಆದ ನಂತರ ಮಾತನಾಡಿದ್ದಾರೆ. ಜೊತೆಗೆ ಬೊಮ್ಮಾಯಿ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಅಂತ ಕೇಳ್ಕೊಂಡು ಬರೋಣ. और इन सब की संगठन निर्माण में बहुत महत्वपूर्ण भूमिका है। तो आज हम लोग यही बात कर रहे थे कि आप सबकी संगठन में क्या तैयारी है, किस प्रकार से आप सहयोग करेंगे, किन किन जिलों में जा कर के कहाँ कहाँ हमारे जिलाध्यक्ष और मंडल अध्यक्ष उनके चुने जाने में सहयोग करेंगे। तो हमारे सारे करीब निर्मला सीतारमण जी चूँकि महाराष्ट्र गई हुई हैं, एक आध लोगों को छोड़ के सारे सांसद आए थे और सबने बहुत सक्रिय सोच के साथ, सकारात्मक सोच के साथ सबने संगठन के चुनाव में लगने का तय किया है। शनिवार इतवार को उनको छुट्टी रहती है, शेष दिन तो स्वयं ही वो पार्लियामेंट छोड़ के नहीं जा सकते। तो 2 दिन जा कर के ये लोग संगठन की पूरी मेहनत से काम करेंगे और अच्छे पदाधिकारी चुने जाएंगे। इसके लिए सर कर्नाटक में बीजेपी 2 टीम हो गए। एक टीम दिल्ली आके जगदम्बिका पाल को मीट के यत्नाल बार बार विजेंद्र के खिलाफ बोलते रहते हैं, आप कुछ कार्रवाई नहीं हो रहा है। 2 टीम और 3 टीम ये सब की तो मुझको कोई जानकारी नहीं है। मेरी विजेंद्र जी से यत्नाल जी से कोई मुलाकात नहीं है। आप कह रहे हैं वो आए हैं तो मैं आपके माध्यम से जान रहा हूँ वो किसी काम के लिए आए होंगे। व्यक्ति का दिल्ली आना सिर्फ 2 टीम के नाते नहीं होता, एक सक्रिय कार्यकर्ता के ನಮ್ಮ ಪಕ್ಷದಲ್ಲಿ ಪ್ರತಿಯೊಂದು ರಾಜ್ಯದ ಎಂಪಿಗಳ ಸಭೆಯನ್ನ ಪಕ್ಷದ ಇನ್ಚಾರ್ಜ್ ಅವರು ಮಾಡಬೇಕನ್ನುವಂಥದ್ದು ಈಗಾಗಲೇ ತಡಾಗಿತ್ತು. ಕಳೆದ ಸಂಸತ್ ಅಧಿವೇಶನದಲ್ಲಿ ಆಗಬೇಕಂತ ಆಗಿರಲಿಲ್ಲ, ಅದಕ್ಕೆ ಈ ಬಾರಿ ವಾಡಿಕೆಯಂತೆ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಕರ್ನಾಟಕದ ಮೆಂಬರ್ಶಿಪ್ಪು ಸಂಘಟನೆ ಯಾವ ರೀತಿ ಆಗಬೇಕು ಅನ್ನುವಂಥದ್ದು ಈಗಾಗಲೇ ಏನು ರಿವ್ಯೂ ಆಗಿದೆ. ಅದರಲ್ಲಿ ಏನೇನು ಮತ್ತೆ ಬದಲಾವಣೆ ತರಬೇಕನ್ನುವಂಥದ್ದು. ಎರಡನೇದು, ಸರ್ಕಾರ ಈಗಾಗಲೇ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇನ್ನು ಅವರು ಮಾಡುವಂಥ ತೀರ್ಮಾನ ಮಾಡಿಲ್ಲ. ಆದಾಗೂ ಕೂಡ ನಾವು ಏನು ಲೋಕಸಭಾದಲ್ಲಿ ನಮ್ಮ ಗೆಲುವಾಗಿತ್ತು, ಮತ್ತೆ 3 ವಿಧಾನ ಉಪಚುನಾವಣೆಯಲ್ಲಿ ಗೆಲುವನ್ನು ಮುಂದುವರಿಸಿಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಅದನ್ನು ಹಿಮ್ಮೆಟ್ಟಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಸಂಘಟಿತವಾಗಿ ಹೋರಾಟ ಮಾಡಿ ಎಲ್ಲ ಕಡೆ ಗೆಲ್ಲಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿದೆ. ಮತ್ತು ಕರ್ನಾಟಕದ ವಿಚಾರ ಲೋಕಸಭಾದಲ್ಲಿ ಯಾವ್ಯಾವ ಎತ್ತಬೇಕು ಮತ್ತು ಇಲ್ಲಿನೂ ಕೂಡ ಕರ್ನಾಟಕ ಬಿಜೆಪಿ ಸಂಸತ್ನಲ್ಲಿ ಪರಿಣಾಮಕಾರಿಯಾಗಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡಬೇಕು, ಪ್ರತಿನಿಧಿಸಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗಿದೆ. ಆಂಗ್ಲ ಇರೋದ್ರಿಂದ ಎಸ್, ರಾಜ್ಯದ ಸಂಸದರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದು ಬೊಮ್ಮಾಯಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಸೊ ಸಂಘಟನೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೊ ತಡರಾತ್ರಿವರೆಗೂ ನಾವು ಮೀಟಿಂಗ್ ಮಾಡಿದೀವಿ. ಏನಕ್ಕೆ ಅಂದ್ರೆ ಪಕ್ಷ ಸಂಘಟನೆ ಆಗಬೇಕು. ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನವನ್ನ ಗೆದ್ದಿದ್ದೀವಿ. ಮುಂದೆ ಬರುವಂತಹ ಚುನಾವಣೆಗಳಿದೆ, ಸ್ಥಳೀಯ ಚುನಾವಣೆಗಳು. ಸೊ ಸ್ಥಳೀಯ ಮಟ್ಟದ ಚುನಾವಣೆಯಲ್ಲಿ ಬಿಜೆಪಿ ಅವರು ಯಾವ ತರ ಪುಟಿದೇಳಬೇಕು ಅದೆಲ್ಲದರ ವಿಮರ್ಶೆಯನ್ನ ಮಾಡ್ಕೊಳ್ಳೋದಿಕ್ಕೆ ನಮ್ಮ ನಾಯಕರು ಇವತ್ತು ಸಭೆ ಮಾಡಿದ್ರು ಅಂತ ಹೇಳಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸಲಹೆಯನ್ನ ಸಂಸದರಿಗೆ ಅಗರ್ವಾಲ್ ಸಲಹೆಯನ್ನ ಕೊಟ್ಟಿದ್ದಾರೆ. ಉಚ್ಚಾಟನೆ ಬೇಡ ಅಂತ, ಯಾಕಂದ್ರೆ ಉಚ್ಚಾಟನೆನೇ ಮಾಡಿ ಅನ್ನುವಂತಹ ಹಕ್ಕು ಒತ್ತಾಯವನ್ನ ಮಾಡ್ತಾ ಬಿಜೆಪಿ ಮುಜುಗರಕ್ಕೀಡಾಗಬಾರ್ದು, ಬಿಜೆಪಿ ಒಗ್ಗಟ್ಟಾಗಿ ಹೋಗಬೇಕು ಅಂದ್ರೆ ಯತ್ನಾಳ್ ಉಚ್ಚಾಟನೆ ಆಗಬೇಕು ಅನ್ನುವಂತಹ ಕಾರಣಕ್ಕೆ ಸೊ 2 ಗಂಟೆಗೂ ಹೆಚ್ಚು ಕಾಲ ಬಣ ಬಡಿದಾಟದ ಕುರಿತು ಚರ್ಚೆಯನ್ನ ಮಾಡಿದ್ದಾರೆ. ಅಗರ್ವಾಲ್ ಅವರು ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ಉಚ್ಚಾಟನೆ ಬೇಡ, ಮಾತುಕತೆ ಮೂಲಕ ಎಲ್ಲವನ್ನ ಬಗೆಹರಿಸ್ಕೊಂಡು ಹೋಗೋಣ. ಬಿಜೆಪಿ ಹಿಂದೆ ಬಲವಾಗಿ ನಿಂತಿದ್ದಾರೆ ಲಿಂಗಾಯತರು. ಎಲ್ಲೋ ಉಚ್ಚಾಟನೆ ಅನ್ನೋದ್ರ ಮೂಲಕ ಲಿಂಗಾಯತ ಸಮುದಾಯಕ್ಕೆ ಒಂದು ಬೇರೆಯದೇ ಸಂದೇಶ ಹೋಗೋದು ಬೇಡ. ಕೆಟ್ಟ ಸಂದೇಶ ರವಾನೆ ಆದ್ರೆ ಪಕ್ಷಕ್ಕೆ ಅದು ಇನ್ನೂ ಕೂಡ ಡ್ಯಾಮೇಜ್ ಆಗತ್ತೆ. ಸಮುದಾಯ, ಒಂದು ಲಿಂಗಾಯತ ಸಮುದಾಯ ಬ್ಯಾಕ್ ಸ್ಟೆಪ್ ಇಟ್ರೆ ಈಗೇನು 60-69 ಸ್ಥಾನ ತೆಗೆದುಕೊಂಡಿದೀವಿ, ಅದು ಯಾವುದೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನಮ್ಗೆ ಸಮುದಾಯವಾರು ಕೂಡ ಮತಗಳು ಇಂಪಾರ್ಟೆಂಟ್ ಆಗೋದ್ರಿಂದ, ಅದರಲ್ಲೂ ಲಿಂಗಾಯತ ಮತಗಳು ಬಹಳ ಮುಖ್ಯ ಆಗೋದ್ರಿಂದ ಕರ್ನಾಟಕದಲ್ಲಿ
ಯಾವುದೇ ರೀತಿ ಉಚ್ಚಾಟನೆ ಅನ್ನೋ ವಿಚಾರ ಬೇಡ. ಅದ್ ಬಿಟ್ಟು ಮಾತುಕತೆ ಮೂಲಕ ಯಾವ ತರ ಬಗೆಹರಿಸ್ಕೊಳ್ಬೇಕು, ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಯತ್ನಾಳಿಂದ ಆ ವಿಚಾರವನ್ನ ಕೂಡ ನಾವು ಮಾತನಾಡಬೇಕು ಅಂತ ಅಗರ್ವಾಲ್ ಅವರು ಹೇಳ್ತಾ ಇದ್ರು. ಇಲ್ಲಿ ಏನು ಎಲ್ಲವೂ ಸರಿ ಇದೆ, ಯಾವುದು ಸರಿ ಇಲ್ಲ ಅನ್ನೋದಿಲ್ಲ. ಸೊ ಮುಂದಿನ ಚುನಾವಣೆ ಬಗ್ಗೆ ಮಾತನಾಡಬೇಕಿತ್ತು, ಹಾಗಾಗಿ ಮೀಟಿಂಗ್ ಅಂತ. ಆಗ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ಕರ್ನಾಟಕದಲ್ಲಿ ಈಗಾಗಲೇ 2 ಬಣಗಳಿದೆ, ಸೊ ಒಂದ್ ರೀತಿ 2 ಪಾರ್ಟ್ ಆಗೋದು ಡಿವೈಡ್ ಆಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದಾಗ ಅವ್ರು ಹೇಳ್ತಾ ಇದ್ರು, ಆ ತರದ್ ಏನಿಲ್ಲ, ಎಲ್ಲವೂ ಸರಿ ಹೋಗುತ್ತೆ ಕೂತು ಮಾತನಾಡಿದ್ರೆ ಅನ್ನುವಂಥದ್ದನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ತಿಳಿಸಿದ್ದಾರೆ. ಸೊ ಸಂಸದರ ಜೊತೆಗೂ ಕೂಡ ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಆ ಸಲಹೆಯನ್ನ ತಗೊಂಡು ಏನ್ ಮಾಡ್ಬೋದು ಅಂತ. ತೆಚ್ಚುಗ್ ಅವರು ರಾಜ್ಯಕ್ಕೆ ಬಂದಿದ್ದು ನಿನ್ನೆ ಇಡೀ ದಿನ ಬಿಜೆಪಿ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ವಿಜೇಂದ್ರ ಆಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಪ್ರತಿಯೊಬ್ಬ ನಾಯಕರು ಕೂಡ ಚುಗ್ ಅವರ ಜೊತೆಗೆ ನಿನ್ನೆ ನಡೆದಂತಹ ಜಗನ್ನಾಥ ಭವನದಲ್ಲಿ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ರು. ಸೊ ಅಲ್ಲಿ ಕೂಡ ಅಹವಾಲ್ ಇದ್ದಿದ್ದು ಅವ್ರನ್ನ ಉಚ್ಚಾಟನೆ ಮಾಡಬೇಕು. ಸೊ ಉಚ್ಚಾಟನೆ ಮಾಡಿದ್ರೆ ಮಾತ್ರ ಪಕ್ಷ ಎಲ್ಲೋ ಮೇಲೆತ್ತೋದಕ್ಕೆ ಸಾಧ್ಯ ಅಂತ. ಸೊ ಈಗ ಸಂಸದರ ಜೊತೆಗೆ ಒಂದು ಮೀಟಿಂಗು, ಶಾಸಕರ ಜೊತೆಗೆ ಒಂದು ಮೀಟಿಂಗ್ ಆಗಿದೆ. ಸೊ ಇದನ್ನೆಲ್ಲಾ ನೋಡಿ ಯತ್ನಾಳ್ ವಿಚಾರದಲ್ಲಿ ಏನು ಡಿಸೈಡ್ ಮಾಡ್ತಾರೆ, ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ ಎಲ್ಲವನ್ನ ಕೂಡ ಕಾದ್ ನೋಡ್ಬೇಕು. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ರೇಣುಕಾ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕಾ, ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಲ್ಲ ಅನ್ನೋದು ಬಟಾ ಬಯಲಾಗಿ ಈಗ ರಾಷ್ಟ್ರ ಮಟ್ಟದಲ್ಲಿ ಟಾಕ್ ಶುರುವಾಗಿದೆ. ಒಂದು ಕಡೆ ರಾಜ್ಯಕ್ಕೆ ಚುಗ್ ಅವರು ಬರ್ತಾರೆ, ನಿನ್ನೆ ಸಾಲು ಹೋಗಿ ಮೀಟಿಂಗ್ ಅನ್ನ ಮಾಡ್ತಾರೆ. ಅತ್ತ ಅಗರ್ವಾಲ್ ಅವರು ಸಂಸದರ ಜೊತೆಗೆ ಮೀಟಿಂಗ್ ಅನ್ನ ಮಾಡ್ತಾರೆ. ಸೊ ಎಲ್ಲ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕಾದ ವಿರೋಧ ಪಕ್ಷದಲ್ಲೇ ಇಕ್ಕಟ್ಟು ಉಂಟಾಗಿರೋದು ಸಾಕಷ್ಟು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಏನೆಲ್ಲ ಆಗ್ತಾ ಇದೆ ಬಿಜೆಪಿಯಲ್ಲಿ ಅಂತ. ಪವಿತ್ರ, ರಾಜ್ಯದಲ್ಲಿ ಬಿಜೆಪಿ ನಾಯಕರ ಏನು ಬಣ ಬಡಿದಾಟ ಈಗಾಗಲೇ ಶುರುವಾಗಿರುವಂತದ್ದು, ಇದಕ್ಕೆ ಅಧಿಕೃತವಾಗಿ ಬ್ರೇಕ್ ಹಾಕ್ಬೇಕಂತೇಳಿ ಈಗಾಗಲೇ ರಾಜ್ಯಕ್ಕೂ ಕೂಡ ಏನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂತಹ ತರುಣ್ ಚುಗ್ ಅವ್ರಿಗೂ ಕೂಡ ಎಂಟ್ರಿ ಕೊಟ್ಟಿರುವಂತದ್ದು. ನಿನ್ನೆಯೂ ಕೂಡ ಇಡೀ ದಿನವೂ ರಾಜ್ಯದಲ್ಲಿ ಇರ್ತಕ್ಕಂಥ ಹಲವು ಮುಖಂಡರ ಜೊತೆಗೆ ಕೂಡ ಸಭೆಯನ್ನು ಕೂಡ ನಡೆಸಿದ್ದಾರೆ. ಅವರು ಕೊಟ್ಟಂತಹ ಸಲಹೆಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದರಲ್ಲೇ ಪ್ರಮುಖವಾಗಿ ಏನು ಎಲ್ಲಾ ಜಿಲ್ಲಾಧ್ಯಕ್ಷರ ಒಂದು ಸಲಹೆಯನ್ನು ಕೂಡ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಅವರ ಒಂದು ಸಲಹೆಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ಆ ಒಂದು ಸಭೆಯಲ್ಲೂ ಕೂಡ ಏನು ಸಾಕಷ್ಟು ಜನರು ಕೂಡ ಏನು ಯತ್ನಾಳ್ ವಿರುದ್ಧ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರ ವಿರುದ್ಧ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಕೂಡ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಅದ್ರ ಜೊತೆಗೇನೆ ಒಂದಿಷ್ಟು ಜಿಲ್ಲಾಧ್ಯಕ್ಷರು ಮತ್ತೆ ಶಾಸಕರು ಕೂಡ ಏನು ತರುಣ್ ಚುಗ್ ಅವರಿಗೆ ಪತ್ರದ ಮೂಲಕ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಈಗಾಗಲೇ ಹೇಳಲಾಗ್ತಾ ಇದ್ರೆ. ಆದ್ರೆ ಏನು ನಿನ್ನೆ ಬಂದಂತಹ ತರುಣ್ ಚುಗ್ ಅವರು ನನ್ನ ಪಕ್ಷ ಸಂಘಟನೆಗೋಸ್ಕರ ರಾಜ್ಯಕ್ಕೆ ಬಂದಿರುವಂತದ್ದು. ಈ ಒಂದು ವಿಚಾರವನ್ನು ಮುಂದಿನ ಏನು 7ನೇ ತಾರೀಕರಂದು ಈಗಾಗಲೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯದ ಉಸ್ತುವಾರಿಗಳು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ನೀವು ಅವರಿಗೆ ಈ ಒಂದು ಮನವಿಯನ್ನು ಮಾಡ್ಕೊಳ್ಳಿ, ರಾಜ್ಯದಲ್ಲಿ ಸದ್ಯ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಅವರಿಗೆ ವಿವರವಾಗಿ ವಿವರಣೆ ಕೊಡಿ ಅಂತೇಳಿ ಕೂಡ ಅವರು ಕೂಡ ಈಗಾಗಲೇ ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿಯಾದಂತಲೂ ಕೂಡ ಏನು ನಿನ್ನೆ ಈಗಾಗಲೇ ದೆಹಲಿಯಲ್ಲಿ ಕೂಡ ಏನು ಯತ್ನಾಳ್ ಟೀಮ್ ಅವರು ಕೂಡ ಬೀಡು ಬಿಟ್ಟಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಅವರ ಒಂದು ಟೀಮ್ಗೆ ಎಲ್ಲ ಒಂದ್ ಕಡೆ ಏನು ಉತ್ತರ ಕರ್ನಾಟಕ ಭಾಗದ ಏನು ಸಂಸದರಿದ್ದಾರೆ ಅವರ ಒಂದು ಬೆಂಬಲವೂ ಕೂಡ ಯತ್ನಾಳ್ಗೆ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲೂ ಕೂಡ ನಿನ್ನೆ ತಡರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಎಲ್ಲ ಉತ್ತರ ಕರ್ನಾಟಕ ಭಾಗದ ಒಂದಿಷ್ಟು ಸಂಸದರು ಕೂಡ ಏರ್ಪಾಡು ಮಾಡಿದ್ರು. ಆ ಒಂದು ಸಭೆಯಲ್ಲೂ ಕೂಡ ರಾಜ್ಯದ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ದಾಸ್ ಅವರು ಕೂಡ ಭಾಗಿಯಾಗಿದ್ರು. ಈ ಒಂದು ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಏನು ಈ ಬಣ ಬಡಿದಾಟ ನಡೀತಾ ಇದೆ, ಈ ಒಂದು ವಿಚಾರಕ್ಕಾಗಿ ಸಾಕಷ್ಟು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ವಿವಾದಗಳು ಸೃಷ್ಟಿಯಾಗ್ತಿದೆ ತಮ್ಮ ಒಂದು ಪಕ್ಷದ ನಾಯಕರ ವಿರುದ್ಧವಾಗಿ ಅನ್ನೋ ಒಂದು ವಿಚಾರವನ್ನು ಕೂಡ ಈಗಾಗಲೇ ಮೋಹನ್ ದಾಸ್ ಅವರು ಕಲೆ ಹಾಕಿರುವಂತದ್ದು. ಈ ಸಂದರ್ಭದಲ್ಲೂ ಕೂಡ ಸಂಸದರು ಕೂಡ ಅವರಿಗೆ ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿಯಾದಂತಹ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಏನು ಅದು ಪ್ರಮುಖವಾಗಿ ಲಿಂಗಾಯತರು ಮತ್ತೆ ಪಂಚಮಸಾಲಿಗಳು ಬಿಜೆಪಿಗೆ ಒಂದಿಷ್ಟು ಪ್ರಮುಖವಾದ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅವರ ಒಂದು ಸಂಖ್ಯೆಯೂ ಕೂಡ ಸಾಕಷ್ಟು ಇದೆ ಬಿಜೆಪಿಯಲ್ಲಿ. ಹಾಗಾಗಿ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಆ ಒಂದು ಸಮುದಾಯಕ್ಕೆ ಕೆಟ್ಟ ಸಂದೇಶ ರವಾನೆಯಾಗುತ್ತೆ. ರಾಜ್ಯದಲ್ಲಿ ಇರ್ತಕ್ಕಂಥ ಪಕ್ಷಕ್ಕೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಈ ಹಿಂದೆಯೂ ಕೂಡ ಮೀಸಲಾತಿ ವಿಚಾರದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಲಿಂಗಾಯತ ಸಮುದಾಯ ಪಂಚಮಸಾಲಿಯವರು ಕೂಡ ಬಿಜೆಪಿ ನಾಯಕರ ಮೇಲೆ ಒಂದಿಷ್ಟು ಇರಿಸು ಮಿರಿಸು ಸಾಧಿಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಈಗ ಏನಾದ್ರೂ ನಾವು ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅವರ ಒಂದು ವ್ಯತಿರಿಕ್ತ ನಮ್ಮ ಪಕ್ಷದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಹಾಗಾಗಿ ಇಬ್ಬರ
ಎಲ್ಲರನ್ನು ಒಂದು ವೇದಿಕೆಗೆ ಸೇರಿಸಿ ಅವರನ್ನು ಸಮಾಧಾನ ಪಡಿಸುವ ಒಂದು ಕಾರ್ಯವನ್ನು ಮಾಡಬೇಕೇ ಹೊರತಾಗಿ ಉಚ್ಚಾಟನೆ ಮಾಡೋದು ಬೇಡ. ಈ ಒಂದು ವಿಚಾರಕ್ಕೆ ನೀವೇ ಕ್ರಮ ತೆಗೆದುಕೊಳ್ಬೇಕು. ಒಂದು ವಿಚಾರವನ್ನು ಹೈಕಮಾಂಡ್ ನಾಯಕರ ಗಮನಕ್ಕೂ ತಂದು ಕೂಡ ಉಚ್ಚಾಟನೆ ವಿಚಾರವನ್ನು ತಳ್ಳಿ ಹಾಕಬೇಕು, ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಬೇಕು ಅಂತೇಳಿ ಕೂಡ ಒಂದಿಷ್ಟು ಸಂಸದರು ಕೂಡ ಈಗಾಗಲೇ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಆಗ್ರಹಿಸುವಂತದ್ದು. ಅದೇ ರೀತಿಯಾಗಲೂ ಕೂಡ ಏನು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಈಗಾಗಲೇ ಒಂದಿಷ್ಟು ಪ್ರಮುಖವಾಗಿ ಮಾಜಿ ಸಿಎಂ ಆದಂತಹ ಬೊಮ್ಮಾಯಿ ಅವರ ಪುತ್ರ ಅವರು ಏನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಆ ಒಂದು ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅವರು ತಮ್ಮ ಒಂದು ಪುತ್ರನ ಪರವಾಗಿಯೂ ಕೂಡ ಹೋಗಿ ಪ್ರಚಾರವನ್ನು ಕೂಡ ಮಾಡಿದ್ರು. ಹಾಗಾಗಿ ಆ ಭಾಗದ ಒಂದು ಶಾಸಕರನ್ನು, ಆ ಭಾಗದ ಒಂದು ನಾಯಕರನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಇತ್ತ ವಿಜೇಂದ್ರ ಅಂಡ್ ಟೀಮ್ ಅವರು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲೇಬೇಕು ಅಂತೇಳಿ ಮೊಂಡು ಹಟ್ಟಕ್ಕೆ ಬಿದ್ದಿರುವಂತದ್ದು. ಅದೇ ರೀತಿಯಾದಂತಲೂ ಕೂಡ ಯತ್ನಾಳ್ ಅವರನ್ನು ಯಾವುದೇ ಕಾರಣಕ್ಕೂ ಉಚ್ಚಾಟನೆ ಮಾಡಬಾರ್ದು ಅಂತೇಳಿ ಕೂಡ ಅತ್ತ ಸಂಸದರು ಕೂಡ ಏನು ಯತ್ನಾಳ್ ಪರ ಬ್ಯಾಟ್ ಬೀಸ್ತಾ ಇರುವಂತದ್ದು. ಇವರ ಮಧ್ಯೆಯೂ ಕೂಡ ಒಂದಿಷ್ಟು ಹಿರಿಯ ನಾಯಕರು ಮತ್ತೆ ಮಾಜಿ ಸಿಎಂಗಳು ಕೂಡ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಉಚ್ಚಾಟನೆ ಹಂತಕ್ಕೆ ಹೋಗೋದು ಬೇಡ, ಇಬ್ಬರಿಗೂ ಕೂಡ ಒಂದು ಹತ್ರ ಕೂರಿಸಿ ಬುದ್ಧಿವಾದ ಹೇಳಿ ಒಂದು ಅಸಮಾಧಾನಕ್ಕೆ ಶಮನ ಮಾಡಿ ಇಬ್ಬರನ್ನು ಕೂಡ ಎಚ್ಚರಿಕೆ ನೀಡಿ ಇಬ್ಬರು ಕೂಡ ಬಹಿರಂಗವಾಗಿನೇ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇಬ್ಬರದ್ದು ಕೂಡ ಈ ಒಂದು ವಿಚಾರದಲ್ಲಿ ತಪ್ಪು ಇದೆ, ಇಬ್ಬರಿಗೂ ಕೂಡ ಎಚ್ಚರಿಕೆ ಕೊಡಿ ಅಂತೇಳಿ ಕೂಡ ಹಿರಿಯ ಮುಖಂಡರು ಈಗಾಗಲೇ ಹೈಕಮಾಂಡ್ ನಾಯಕರು ಮತ್ತೆ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಒಂದಿಷ್ಟು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅದೇ ರೀತಿಯಾದಂತಲೂ ಕೂಡ ಏನು ಇದೇ 7ರಂದು ರಾಧಾ ಮೋಹನ್ ದಾಸ್ ಅವರು ರಾಜ್ಯಕ್ಕೆ ಕೂಡ ಆಗಮಿಸ್ತಾ ಇದ್ದಾರೆ. ಆ ಒಂದು ವಿಚಾರಕ್ಕಾಗಿ ರಾಜ್ಯದಲ್ಲಿ ಪ್ರಸ್ತುತ ಏನೆಲ್ಲ ನಡೀತಾ ಇದೆ, ನಿಜವಾಗ್ಲೂ ಯತ್ನಾಳ್ ಅವರು ಪಕ್ಷ ವಿರೋಧಿ ಕಾರ್ಯ ಇರ್ಬೋದು, ತಮ್ಮ ಸ್ವಂತ ನಾಯಕರ ವಿರುದ್ಧವಾಗಿ ಏನೆಲ್ಲ ವಾಗ್ದಾಳಿಯನ್ನು ಮಾಡಿದ್ದಾರೆ, ಯಾವ ರೀತಿಯಾದಂತಹ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ಲಿದ್ದಾರೆ. ಅದ್ರ ಜೊತೆಗೆ ಏನು ಸ್ಥಳೀಯ ಚುನಾವಣೆಗಳು ಕೂಡ ನಡೆಯಲಿವೆ, ಆ ಒಂದು ವಿಚಾರಕ್ಕೂ ಕೂಡ ಹೆಚ್ಚಿನ ಗಮನವನ್ನು ಒಗ್ಗಟ್ಟಾಗಿ ಆ ಚುನಾವಣೆ ಮೇಲೆ ಹರಿಸಬೇಕು. ಉಪಚುನಾವಣೆಯಲ್ಲಿ ನಡೆದಂತಹ ಎಡವಟ್ಟು ಈ ಒಂದು ಚುನಾವಣೆಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನಡೀಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಇದೇ 7ನೇ ತಾರೀಕು ಬಂದು ಈ ಒಂದು ಸಭೆಯ ಮೂಲಕ ರಾಜ್ಯದ ನಾಯಕರಿಗೆ ಒಂದು ಖಡಕ್ ಎಚ್ಚರಿಕೆ ಜೊತೆಗೆ ಸೂಚನೆಯನ್ನು ನೀಡುವ ಸಾಧ್ಯತೆಗಳು ಕೂಡ ಸಾಕಷ್ಟಿವೆ. ಪವಿತ್ರ ಹಾಗೆ ಇರಿ ರೇಣುಕಾ, ಮತ್ತೆ ಸಂಪರ್ಕದಲ್ಲಿ ನಾನು ನಿಮ್ಮನ್ನು ಮಾತನಾಡಿಸ್ತೀನಿ. ಒಂದು ಬ್ರೇಕಿಂಗ್ ಬರ್ತಾ ಇದೆ. ಶಾಸಕ ಯತ್ನಾಳ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತ ಬಿಜೆಪಿ. ಇಂದು ಕೇಂದ್ರ ಶಿಸ್ತು ಸಮಿತಿಯಿಂದ ಯತ್ನಾಳ್ ವಿಚಾರಣೆ ನಡೆಯಲಿದೆ. ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಇಲ್ಲ ಶಿಸ್ತನ್ನ ತರ್ತಿದ್ದಾರೆ ಅಂತ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಕೇಂದ್ರ ಕಚೇರಿಗೆ ಯತ್ನಾಳ್ ಭೇಟಿಯನ್ನ ಕೊಡ್ತಾರೆ. 11 ಗಂಟೆಗೆ ವಿಚಾರಣೆ ಅಂತ ಹೇಳಿದ್ರು, ಇನ್ನೇನು ಕೆಲವು ನಿಮಿಷಗಳಲ್ಲೇ ಹಾಜರಾಗ್ತಾರೆ. ರಾಜ್ಯ ನಾಯಕರ ವಿರುದ್ಧ ಬಂಡಾಯ ಬೇಳಲು ಏನು ಕಾರಣ, ಯತ್ನಾಳ್ಗೆ ನಿಜಕ್ಕೂ ಏನು ಸಮಸ್ಯೆ ಆಗ್ತಾ ಇದೆ, ಚೌಕಟ್ಟಿನಲ್ಲಿ ಚರ್ಚೆಯಾಗುವುದನ್ನ ಬಹಿರಂಗವಾಗಿ ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ, ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಯಾಕೆ ನೀವು ಪಕ್ಷದ ಜೊತೆಗಿಲ್ಲ, ಯಾಕೆ ಸಪರೇಟ್ ಆಗಿ ಒಂದು ಹೋರಾಟವನ್ನ ನಡೆಸ್ತಾ ಇದ್ದೀರಾ, ಯಾಕೆ ಬಂಡಾಯ ಇರೋದಕ್ಕೆ ಕಾರಣ ಆದ್ರೂ ಏನು, ಎಲ್ಲವೂ ಸರಿ ಇಲ್ವಾ, ಏನ್ ಆಗ್ತಾ ಇದೆ, ಕೂತು ಮಾತನಾಡ್ಬೋದಲ್ವಾ, ಯಾಕೆ ಅಶಿಸ್ತನ್ನ ತೋರ್ತಾ ಇದ್ದೀರಾ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇದೆ. ರೇಣುಕಾ ಮಾತನಾಡ್ತಾ ಇದ್ರೆ, ರೇಣುಕಾ, ಈಗಾಗಲೇ ಶಾಸಕ ಯತ್ನಾಳ್ಗೆ ಎಲ್ಲೋ ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಅಶಿಸ್ತನ್ನ ತರ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಶಿಸ್ತು ಸಮಿತಿ ಒಂದು ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಸೊ ಇವತ್ತು ಅದಕ್ಕೆ ಉತ್ತರ ಕೊಡ್ಬೇಕಾಗಿದೆ ಯತ್ನಾಳ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಜರಾಗ್ತಾರೆ ಅಂತ. ಸೊ ಆ ಬಗ್ಗೆ ಏನ್ ಸಿಗ್ತಾ ಇದೆ ಅಪ್ಡೇಟ್ಸ್? ಪವಿತ್ರ, ಏನು ಯತ್ನಾಳ್ ಅವ್ರಿಗೆ ಈಗಾಗಲೇ ಶಿಸ್ತು ಸಮಿತಿ ಕೇಂದ್ರದಿಂದ ಈಗಾಗಲೇ ಅವ್ರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರುವಂತದ್ದು. ಅವರು ಕೂಡ ಸ್ವತಃ ಹೇಳಿದ್ದಾರೆ, ನಾನು ಇದಕ್ಕೆಲ್ಲ ಅವರೆಲ್ಲ ಏನೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆಲ್ಲ ನಾನು ತಕ್ಕ ಉತ್ತರ ಕೊಡ್ತೇನೆ, ಇದಕ್ಕೂ ನೋಟಿಸ್ ಕೊಡೋಕ್ಕೂ ಮುಂಚೆಯೇ ನನ್ನ ಹತ್ರ ಉತ್ತರಗಳು ಸಿದ್ಧಪಡಿಸ್ಕೊಂಡಿದ್ದೆ, ನನಗೆ ಗೊತ್ತಿತ್ತು ಮೊದಲೇ ಈ ಒಂದು ವಿಚಾರಕ್ಕೆ ನೋಟಿಸ್ ಕೊಡ್ತಾರೆ ಅಂತೇಳಿ, ಹಾಗಾಗಿ ನಾನು ಮೊದಲೇ ಎಲ್ಲದಕ್ಕೂ ಕೂಡ ತಯಾರಾಗಿದ್ದೀನಿ ಅಂತೇಳಿ ಕೂಡ ಸ್ವತಃ ಯತ್ನಾಳ್ ಅವರೇ ಹೇಳಿರುವಂತದ್ದು. ಇನ್ನು ನೆನ್ನೆಯೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲೂ ಕೂಡ ರೆಬಲ್ಸ್ ನಾಯಕರು ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಆ ಸಭೆಯಲ್ಲೂ ಕೂಡ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿರುವಂತದ್ದು, ಯಾವ ವಿಚಾರಕ್ಕೆ ನಾವು ಹೋರಾಟ ಮಾಡಿದ್ವಿ ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ವಿಪಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಬಿಜೆಪಿ ಅವರು ಏನೆಲ್ಲ ಕೆಲಸ ಮಾಡಬೇಕಿತ್ತು ಆಡಳಿತಾರೂಢ ಪಕ್ಷದ ವಿರುದ್ಧವಾಗಿ, ಆ ಒಂದು ಹೋರಾಟವನ್ನು ಅವ್ರ ಕೈಗೆ ಎತ್ಕೊಂಡಿಲ್ಲ, ಅದನ್ನ ಒಂದು ಗಂಭೀರವಾದ ಒಂದು ಪ್ರಕರಣವನ್ನು ಅವ್ರದ್ದು ಹೋರಾಟದ ಮೂಲಕ ತೋರಿಸ್ಕೊಂಡಿಲ್ಲ ಒಂದು ನಿಟ್ಟಿನಲ್ಲಿ ಕೂಡ ಈ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಇಡಬೇಕು. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದಿಷ್ಟು ಉತ್ತರ ಕರ್ನಾಟಕದ
ಭಾಗದ ಶಾಸಕರು ಇರ್ಬೋದು, ಹಿರಿಯ ಮುಖಂಡರನ್ನು ಕೂಡ ವಿಜಯೇಂದ್ರ ಅವರು ಮೊದಲಿನಿಂದಲೂ ಕೂಡ ಕಡೆಗಣನೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರವನ್ನು, ಈ ಒಂದು ಹೋರಾಟವನ್ನು ನಾವೇ ಎತ್ಕೊಳ್ಬೇಕಾಯ್ತು. ಯಾವುದೇ ಒಂದು ಪಕ್ಷದ ಅಡಿಯಲ್ಲಿ ಕಾರ್ಯ ಮಾಡಬೇಕು ಅಂತಂದ್ರೆ ವಿಜಯೇಂದ್ರ ಅವರು ಯಾರದೇ ಆದ ಸಲಹೆಗಳನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಅದನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಸಮರ್ಥವಾಗಿ ಕೆಲಸನೂ ಮಾಡಲ್ಲ ಅನ್ನೋ ಒಂದಿಷ್ಟು ಕಾರಣಗಳನ್ನು ಹೇಳಬೇಕು ಅಂತೇಳಿ ಈಗಾಗಲೇ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಸಿದ್ಧ ಮಾಡ್ಕೊಂಡಿರುವಂತದ್ದು. ಅದೇ ವಿಚಾರವಾಗಿಯೂ ಕೂಡ ಏನು ಇಡೀ ರಾಜ್ಯದಾದ್ಯಂತ ಒಂದು ವಾರಗಳ ಕಾಲ ಈಗಾಗಲೇ ಯತ್ನಾಳ್ ಟೀಮ್ ಪ್ರವಾಸ ಮಾಡಿದೆ. ವಕ್ಫ್ ಬೋರ್ಡ್ ವಿರುದ್ಧ ಯಾವೆಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡಿದೆ, ಯಾರಿಗೆಲ್ಲ ಅನ್ಯಾಯ ಆಗಿದೆ, ಏನೆಲ್ಲ ವಿಚಾರಗಳು ಕಾಂಗ್ರೆಸ್ನಿಂದ ರೈತರ ಮೇಲೆ ಪರಿಣಾಮ ಬೀರಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಎಲ್ಲ ಡೇಟಾವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು. ಇದೇ ವಿಚಾರಕ್ಕೂ ಕೂಡ ನಿನ್ನೆಯೂ ಕೂಡ ಏನು ಜಗದಾಂಬಿಕಾ ಪಾಲ್ ಅವರನ್ನು ಕೂಡ ಭೇಟಿ ಮಾಡಿರುವಂತದ್ದು. ಈ ಒಂದು ವಿಚಾರ, ಈ ಒಂದು ವರದಿಯನ್ನು ಕೂಡ ಹಿಂದೂ ಶಿಸ್ತು ಸಮಿತಿ ಕೇಂದ್ರದ ಮುಂದೆ ಮತ್ತೊಮ್ಮೆ ಹಾಜರುಪಡಿಸಿ ನಾವು ಈ ರೀತಿಯಾದಂತಹ ಹೋರಾಟ ಮಾಡಿದ್ವಿ, ಆದ್ರೆ ನಾವು ಯಾವುದೇ ರೀತಿಯಾದಂತಹ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ನಾವು ಮಾಡ್ಕೊಂಡು ಬರ್ಲಿಲ್ಲ. ಕೇವಲ ನಾವು ಕಾಂಗ್ರೆಸ್ನ ಒಂದು ವಿರುದ್ಧವಾಗಿನೇ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಹೊರತಾಗಿ ನಾವು ವೈಯಕ್ತಿಕವಾಗಿ ಇರ್ಬೋದು, ಬೇರೆ ಯಾವುದೇ ರೀತಿಯಾದಂತಹ ನಾವು ಈ ರೀತಿಯಾದಂತಹ ಹೋರಾಟ ಮಾಡಿಲ್ಲ ಅಂತೇಳಿ ಕೂಡ ಹೇಳುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಇನ್ನು ಅದರಲ್ಲೂ ಕೂಡ ಈಗಾಗಲೇ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವರು ಕಾಂಗ್ರೆಸ್ ನಾಯಕರೊಂದಿಗೆ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಯತ್ನಾಳ್ ಅವರು ಸ್ವತಃ ಅವರೇ ಹೇಳಿರುವಂತದ್ದು. ಈ ಒಂದು ವಿಚಾರಕ್ಕೂ ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತೆಗೆದುಕೊಂಡು ಬಂದು ಪ್ರಸ್ತುತ ರಾಜ್ಯದಲ್ಲಿ ಈ ಒಂದು ತಮ್ಮ ಆಪ್ತರ ಒಂದು ಬಳಗಕ್ಕೆ ಏನು ಮನ್ನಣೆ ಹಾಕ್ತಾ ಇದ್ದಾರೆ ಅದನ್ನು ಕೂಡ ಈ ಮೂಲಕ ನೀವು ಸರಿಪಡಿಸಬೇಕು. ಒಂದಿಷ್ಟು ಹಿರಿಯ ಮುಖಂಡರಿಗೆ ಕೆಲಸ ಮಾಡುವಂತವರಿಗೆ ಅವಕಾಶ ಸಿಗಬೇಕು ಒಂದು ಪಕ್ಷದಲ್ಲಿ ಅಂತೇಳಿ ಈ ಒಂದು ವಿಚಾರ ಸಾಕಷ್ಟು ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ವಿಜಯೇಂದ್ರ ಅವರ ಧೋರಣೆಗಳನ್ನ ಎಲ್ಲವನ್ನೂ ಕೂಡ ಆ ಒಂದು ಸಮಿತಿಯ ಮುಂದೆ ಇಟ್ಟು ತಕ್ಕ ಉತ್ತರವನ್ನು ಕೊಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇವೆ. ಪವಿತ್ರ, ಥ್ಯಾಂಕ್ ಯು.